ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಒಂದು ಮದುವೆ ಇತ್ತು, ಕೆಂಗೇರಿ ಹತ್ರ ಹೋಗ್ತಾ ಇದ್ದೀವಿ. ಮಕ್ಕಳು ಆಲ್ರೆಡಿ ರೆಡಿಯಾಗಿ ಹೊರಗಡೆ ಕೂತಿದ್ದಾರೆ. ನಾನು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾಳೆ ಮದುವೆ ಆ್ಯಕ್ಚುಲಿ, ಇವಾಗ ರಿಸೆಪ್ಷನು. ಸೊ ಹಾಗಾಗಿ ರಿಸೆಪ್ಷನ್ಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಬೆಳಗ್ಗೆನೋ ನೋಡಬೇಕು, ಹೋದರೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ನಮ್ಮ ಮನೆಯಿಂದ 14 ಕಿಲೋಮೀಟರ್ಸ್ ಇತ್ತು, ಕೆಂಗೇರಿ ಮೈಸೂರು ರೋಡ್ ಹತ್ರ. JK ಗ್ರ್ಯಾಂಡ್ ರೆಸಾರ್ಟು. ಸೊ ಆಲ್ಮೋಸ್ಟ್ ನಿಯರ್ ರೀಚ್ ಆದ್ವಿ ಈಗ. ಹೊರಗಡೆ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಎಂಟ್ರೆನ್ಸೇ ಈ ಥರ ಚೆನ್ನಾಗಿದೆ. ಒಳಗಡೆ ನೋಡ್ಬೇಕು ಯಾವ ಥರ ಇದೆ ಅಂತ. ತುಂಬ ದೊಡ್ಡ ರೆಸಾರ್ಟ್ ಇದು ಆ್ಯಕ್ಚುಲಿ. ಎರಡರಿಂದ 3 ಒಳಗಡೆ ಕಲ್ಯಾಣ ಮಂಟಪಗಳಿದ್ದಾವೆ. ಜಸ್ಟ್ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಮ್ಮ ಕಲ್ಯಾಣ ಮಂಟಪಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಫಸ್ಟೇ ಇತ್ತು ನಮ್ಮದು ಕುಟೀರ ಅಂತ ಇತ್ತು, ಲಗ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿದರು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಔಟ್ ಸೈಡ್ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನೈಟ್ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಡೆಕೋರೇಷನು. ಪಾರ್ಕಿಂಗೇ ಒಂದು ಎಷ್ಟು ಎಕರೆ, 1 ಎಕರೆ ಜಾಗ ಇತ್ತು ಅನಿಸುತ್ತೆ. ಅಷ್ಟೊಂದು ಪಾರ್ಕಿಂಗ್ ಜಾಗನೇ ಬಿಟ್ಟಿದ್ರು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈ ಸೈಡ್ ಒಂದು ಓಪನ್ ಪ್ಲೇಸ್ ಇತ್ತು, ಅಲ್ಲಿ ಬರ್ತ್ಡೇ ಪಾರ್ಟಿ ನಡೀತಾ ಇತ್ತು. ಈಗ ನಾವು ಬಂದಿರೋ ಮದುವೆ ಇದು ನಮ್ಮ ಹಸ್ಬೆಂಡ್ದು ಫ್ರೆಂಡ್ ಮಕ್ಕಳ ಮದುವೆ. ಜಸ್ಟ್ ಈಗ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀವಿ. ಔಟ್ ಸೈಡು ವೆಲ್ಕಮ್ ಡ್ರಿಂಕ್ ಎಲ್ಲ ಇತ್ತು, ಕುಡಿಲಿಲ್ಲ. ಫಸ್ಟು ಒಳಗಡೆ ಹೋಗಿ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಬಂದ್ವಿ. ನಮ್ಮ ಹಸ್ಬೆಂಡು ನಮ್ಮ ಅಣ್ಣ ಕೂತ್ಕೊಂಡಿದ್ರು. ನಮ್ಮ ಮಕ್ಕಳು ವೆಲ್ಕಮ್ ಡ್ರಿಂಕ್ಸು ಏನಾದ್ರು ಸ್ನ್ಯಾಕ್ಸ್ ತಿಂತೀನಿ ಅಂದರು. ಹಾಗಾಗಿ ನಾನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ವಾಟರ್ ಮೆಲನ್ ಜ್ಯೂಸು ಹಾಗೆ ಆರೆಂಜ್ ಜ್ಯೂಸು ಕುಡಿದ್ರು. ಈ ಸೈಡೆಲ್ಲ ಪಾನಿಪುರಿ, ಫ್ರೂಟ್ಸು, ಐಸ್ ಕ್ರೀಮ್ಸ್ ಎಲ್ಲ ಇತ್ತು. ಅದೆಲ್ಲ ಬೇಡ, ಅದು ತಿಂದರೆ ಊಟ ತಿನ್ನಲ್ಲ ಅಂತ ಕರ್ಕೊಂಡು ಹೋಗಲಿಲ್ಲ ಮಕ್ಕಳಿಗೆ. ಹಾಗೆ ಈ ಸೈಡು ಸ್ನ್ಯಾಕ್ಸ್ ಇತ್ತು, ಸ್ನ್ಯಾಕ್ಸ್ ಬೇಕು ಅಂದರು. ಇಬ್ರಿಗೂ ಪಾಪ್ಕಾರ್ನ್ ಕೊಟ್ಟೆ, ಚಿಕ್ಕ ಚಿಕ್ಕ ಪ್ಯಾಕೆಟ್ ಕೊಟ್ಟಿದ್ರು, ತಿಂತಾ ಇದ್ದಾರೆ. ಹಾಗೆ ಆಲೂ ಟ್ವಿಸ್ಟರ್ ಬೇಕಂದರು, ಅಲ್ಲೂ ರಶ್ ಇತ್ತು. ಬೇಕೇ ಬೇಕು ಅಂತ ಹಠ ಮಾಡಿದರು. ನನ್ನ ಮಕ್ಕಳಿಗೆ ಆಲ್ಮೋಸ್ಟ್ ಇಷ್ಟ, ಅದು ಜಾತ್ರೆಲೆಲ್ಲ ಹೋದರೆ ತಿಂತಾರೆ. ಸೊ ಹಾಗಾಗಿ ಇಬ್ಬರಿಗೂ ಒಂದೊಂದು ಆಲೂ ಟ್ವಿಸ್ಟರ್ ಕೊಡಿಸ್ದೆ. ಅದು ತಿಂದರು. ಇನ್ನೂ ಏನೋ ಬೇಕು ಅಂತ ಹಠ ಮಾಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಬೇಡ, ಊಟಕ್ಕೆ ಟೈಮ್ ಆಗುತ್ತೆ ಅಂತ ಕರೆದ್ರು. ಹಾಗಾಗಿ ಒಳಗಡೆ ಬಂದ್ವಿ. ಸ್ಟೇಜ್ ಹತ್ರ ಹೋಗಿ ವಿಶ್ ಮಾಡೋಣ ಅಂದ್ಕೊಂಡ್ವಿ. ಫುಲ್ ಇಷ್ಟುದ್ದ ಕಿವಿತ್ತು, ಹಾಗಾಗಿ ಹೋಗಲೇ ಇಲ್ಲ. ಅಲ್ಲೇ ಹೊರಗಡೆನೇ ಮಾತಾಡಿಸಿ ಅವ್ರ ಪೇರೆಂಟ್ಸ್ನೆಲ್ಲ ಮಾತಾಡಿಸಿದ್ರು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂಥರ ಕಲ್ಯಾಣ ಮಂಟಪ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮಧ್ಯದಲ್ಲೇ ಸ್ಟೇಜು, ಮದುಮಗಳ ಸ್ಟೇಜು ಆ್ಯಂಡ್ ಕುತ್ಕೊಳ್ಳೋಕೆ ಚೇರು ಆ್ಯಂಡ್ ಸರೌಂಡಿಂಗು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಸೊ ಆ ಸೈಡ್ ಇರೋದೇ ಮದುಮಗಳು. ತುಂಬ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಈ ಥರದ್ದು ನೋಡ್ತಾ ಇರೋದು. ಬೇರೆ ಕಡೆ ಎಲ್ಲ ಹೋದರೆ ಮೇಲ್ಗಡೆ ಕಲ್ಯಾಣ ಮಂಟಪ, ಕೆಳಗಡೆ ಊಟ ಇಲ್ಲ, ಆ ಥರ ಇರುತ್ತೆ. ಇದೊಂಥರ ಚೆನ್ನಾಗಿತ್ತು. ಸ್ಟೇಜ್ ಅಂತೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು. ಇವರಿಬ್ಬರು ಯು ಎಸ್ ಎಲ್ಲಿ ಓದಿರೋದು, ಬಟ್ ಇಲ್ಲಿ ಮದುವೆ ಆಗ್ತಾ ಇರೋದು. ಹಾಗಾಗಿ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಆ್ಯಂಡ್ ಫಾರಿನರ್ಸು ಬಂದಿದ್ದರು. ಆಮೇಲೆ ಊಟಕ್ಕೆ ರಶ್ ಆಗುತ್ತೆ ಅಂತ ನಾವು ಫಸ್ಟು ಊಟಕ್ಕೆ ಹೊರಟ್ವಿ. ಇವಾಗ ಇನ್ನೂ ರಶ್ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಹೊರಗಡೆ ಸ್ನ್ಯಾಕ್ಸ್ ತಿಂತಾಯಿದ್ರು. ಹಾಗಾಗಿ ಊಟ ಮಾಡಿಬಿಟ್ಟು ಹೊರಡಬೇಕು, ಇಲ್ಲಾಂದರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಒಂದು 14 ಕಿಲೋಮೀಟರ್ಸ್ ಬಂದಿದ್ದೀವಿ ನಾವು ಮನೆಯಿಂದ. ನಮ್ಮ ಮಕ್ಕಳಂತೂ ಏನೂ ಊಟ ಮಾಡೋದೇ ಡೌಟು. ಆಲ್ಮೋಸ್ಟ್ ಜ್ಯೂಸ್ ಕುಡಿದ್ರು, ಸ್ನ್ಯಾಕ್ಸ್ ತಿಂದರು. ಅವರು ಇನ್ನೇನು ಊಟ ಮಾಡೋಕ್ಕಾಗಲ್ಲ. ನಮಗೂ ಏನು ಅಷ್ಟೊಂದು ಹೊಟ್ಟೆ ಹಸ್ತಿಲ್ಲ, ಸ್ವಲ್ಪ ಊಟ ಮಾಡ್ತೀವಿ. ಊಟ ಅಂತೂ ಚೆನ್ನಾಗಿತ್ತು.
ಊಟ ಮಾಡಿ ಹೊರಗಡೆ ಬಂದ್ವಿ. ಹೊರಗಡೆ ಸೋಪು, ಐಸ್ ಕ್ರೀಮ್ಸ್ ಎಲ್ಲ ಇತ್ತು. ಮಕ್ಕಳು ಐಸ್ ಕ್ರೀಮ್ಸು ಮತ್ತು ಫ್ರೂಟ್ ಸಲಾಡ್ಸು ತೊಗೊಂಡ್ರು. ನಾನು ಐಸ್ ಕ್ರೀಮ್ಸ್ ಏನೂ ತೊಗೊಳ್ಳಿಲ್ಲ, ನನಗೆ ಇಷ್ಟ ಇಲ್ಲ, ಆಗಲ್ಲ, ಗಂಟ್ಲು ಕಟ್ಕೊಂಡ್ಬಿಡುತ್ತೆ ಐಸ್ ಕ್ರೀಮ್ಸ್ ತಿಂದರೆ. ನನಗೆ ಬೀಡ ಅಂದರೆ ಇಷ್ಟ, ಮದುವೆ ಮನೇಲಿ ಕೊಡೋ ಬೀಡ. ಸೊ ಬೀಡ ತೊಗೊಂಡು ಒಂದು ಬೀಡ ತಿಂದೆ. ಮಕ್ಕಳು ಸ್ವಲ್ಪ ಐಸ್ ಕ್ರೀಮ್ ತಿಂದರು, ಇನ್ನು ಫ್ರೂಟ್ಸ್ ಎಲ್ಲ ತಿಂದಿರಲಿಲ್ಲ. ಕಾರಲ್ಲೇ ತಿನ್ನೋಣ ಬನ್ನಿ ಅಂತ ಕರ್ಕೊಂಡು ಬಂದೆ. ಕಾರ್ ಪಾರ್ಕಿಂಗ್ ಬೇರೆ ಸ್ವಲ್ಪ ದೂರ ಇದೆ, ವಾಪಸ್ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾಯಿದ್ದೀವಿ. ನೋಡೋಣ, ಬೆಳಗ್ಗೆ ಬರೋದಾದರೆ ಬರ್ತೀವಿ, ಇಲ್ಲಾಂದರೆ ಮತ್ತೆ ಬುಧವಾರ ಬೀಗ್ರೂಟ ಇದೆ, ಇದೇ ರೆಸಾರ್ಟಲ್ಲಿದೆ, ಬುಧವಾರ ಬರ್ತೀವಿ. ನಾಳೆ ಬೇರೆ ಮಹಾಶಿವರಾತ್ರಿ, ನಮ್ಮ ಮನೆ ಹತ್ರ ದೇವಸ್ಥಾನದಲ್ಲೂ ಪ್ರಸಾದ ಇರುತ್ತೆ, ಅಲ್ಲೇ ಹೋಗ್ತೀವಿ. ಇಷ್ಟು ದೂರ ಬಂದರೆ ನೋಡೋಣ, ಬಂದರೆ ಬರ್ತೀವಿ, ಇಲ್ಲಾಂದರೆ ಇಲ್ಲ. ಇವಾಗ ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋಗೋ ಅಷ್ಟೊತ್ತಿಗೆ 9:30 ಆಗಿತ್ತು. ಮನೆ ಬರುತ್ತಲೇ 9:30 ಆಗಿತ್ತು. ಬರೋ ಅಷ್ಟೊತ್ತಿಗೆ ಒಂದು ಆರ್ಡರ್ ರಿಸೀವ್ ಆಗಿತ್ತು. ಆರ್ಡರ್ ಅಕ್ಸೆಪ್ಟ್ ಮಾಡಿಕೊಂಡು ಲೇಬಲ್ ಡೌನ್ಲೋಡ್ ಮಾಡಿಕೊಂಡೆ. ಅದನ್ನು ಪ್ಯಾಕಿಂಗ್ ಮಾಡಿಟ್ಬಿಡೋಣ ಅಂದ್ಕೊಂಡೆ. ಬಟ್ ನನಗೆ ಸಂಡೇ ಗೊತ್ತಿಲ್ಲ, ಬರಲ್ಲ ಬರ್ತಾರೆ ಅಂದ್ಕೊಂಡು ಎಲ್ಲನೂ ಪ್ಯಾಕ್ ಮಾಡಿಡೋಣ ಅಂತ ಪ್ಯಾಕ್ ಮಾಡಿಟ್ಟೆ. ಆಮೇಲೆ ಮಾರ್ನಿಂಗ್ ಕಾಲ್ ಮಾಡಿದಾಗ ಹೇಳಿದರು ಸಂಡೇ ಬರಲ್ಲ, ನಾವು ಪಿಕಪ್ಪು ಮಂಡೇನೇ ಬರ್ತೀವಿ ಅಂತ. ಟೋಟಲ್ ಇನ್ನೂ 6-7 ಪ್ಯಾಕಿಂಗ್ ಇದೆ. ಅವ್ರು ಪಿಕಪ್ ಮಾಡ್ಕೊಂಡು ಹೋಗಿಲ್ಲ, ಮಂಡೇನೇ ಕೊಡಬೇಕು. ಸೊ ಮೀಶೋಯಿಂದ ಅಂತೂ ಇದು 10ನೇ ಆರ್ಡರ್ ಆಯಿತು. ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ನಾನು 1 ವೀಕಲ್ಲಿ 10 ಆರ್ಡರ್ ಬಂದಿದೆ. ಕ್ಯಾಟ್ಲಾಗ್ ಜಾಸ್ತಿ ಇಲ್ಲ, ನನ್ನ ಹತ್ರ ಇರೋದೇ ಒಂದು 10-20 ಸಾರಿ ಇತ್ತು, ಅಷ್ಟರಲ್ಲೇ ಬುಕ್ಕಿಂಗ್ ಆಗ್ತಾಯಿದೆ. ನೆಕ್ಸ್ಟು ಮಾರ್ನಿಂಗು ಸಂಡೇ ಬೇರೆ, ನಮ್ಮ ಅಣ್ಣನೂ ಎಲ್ಲ ಕೆಲಸ ಇದೆ ಅಂತ ಹೋದ. ಮಕ್ಕಳಂತೂ 8:30 ತನಕ ಮಲಗಿದ್ರು. ನಾನು ಒಬ್ಬಳೇ ಎದ್ದು ಸ್ನಾನ ಮಾಡಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆಯವರು ಹೋಗೋಣ ಅಂದರೆ ಬೇಡ ಬಿಡು, ಇಲ್ಲಿಂದ ಅಲ್ಲಿಗೆ ಯಾರು ಹೋಗ್ತಾರೆ ಅಂದರು. ಹಾಗಾಗಿ ಹೋಗಲೇ ಇಲ್ಲ. ಮನೇಲೇ ಇಡ್ಲಿ ಪಲಾವ್ ತರಿಸ್ಕೊಂಡು ತಿಂದ್ಕೊಂಡ್ವಿ. ಇವಾಗ ಮಧ್ಯಾಹ್ನ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಮಹಾಶಿವರಾತ್ರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ನಾಳೆ ಹೊಸ ಬ್ಲಾಗಲ್ಲಿ ಸಿಗೋಣ.